ಜಲಪಾತಗಳ ಜಿಲ್ಲೆ ಅಂತ ಕರೆಸ್ಕೊಳ್ಳೋ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ವಿಶೇಷತೆಗಳೇನು? ವೆಲ್ಕಮ್ ಟು ದ ಡೇ 13 ಆಫ್ ನಮ್ಮ ನಾಡು. ಈ ಜಿಲ್ಲೆಯ ಆಡಳಿತ ಕಚೇರಿ ಕಾರವಾರ ನಗರ. ಕದಂಬರ ರಾಜಧಾನಿಯಾಗಿದ್ದ ಬನವಾಸಿ ಇರೋದು ಇಲ್ಲೇ. ಇದರ ಮುಂಚಿನ ಹೆಸರು ವೈಜಯಂತಿಪುರ. ಇಲ್ಲಿ ಮಧುಕೇಶ್ವರ ದೇವಸ್ಥಾನ ಇದೆ. ಕಾರವಾರದಲ್ಲಿ ಭಾರತೀಯ ಸೇನೆಯ ಅತಿ ದೊಡ್ಡ ಸೀಬರ್ಡ್ ನೌಕಾನೆಲೆ ಕೂಡ ಇದೆ. ಇನ್ನು ರಾಜ್ಯದ ಏಕೈಕ ಅಣು ವಿದ್ಯುತ್ ಸ್ಥಾವರ ಇರೋದು ಕೈಗಾದಲ್ಲಿ. ಹಾಗೆ ರಾಜ್ಯದ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ಜಿಲ್ಲೆ ಕೂಡ ಉತ್ತರ ಕನ್ನಡನೇ. ನಮ್ಮೆಲ್ಲರ ಪ್ರೀತಿಯ ಕರಾಟೆ ಕಿಂಗ್ ಶಂಕರ್ನಾಗ್ ಅವರ ಹುಟ್ಟೂರು ಇಲ್ಲಿನ ಹೊನ್ನಾವರ. ಲಾಲಗುಳಿ ಫಾಲ್ಸ್, ಸತೋಡಿ ಫಾಲ್ಸ್, ಮಾಗೋಡು ಫಾಲ್ಸ್, ಉಂಚಳ್ಳಿ ಫಾಲ್ಸ್ ಹಾಗೂ ಶಿವಗಂಗೆ ಫಾಲ್ಸ್ ಗಳ ಜೊತೆಗೆ ಇನ್ನು ಅನೇಕ ಫಾಲ್ಸ್ ಗಳಿರುವ ಕಾರಣ ಉತ್ತರ ಕನ್ನಡವನ್ನ ಜಲಪಾತಗಳ ಜಿಲ್ಲೆ ಅಂತ ಕರೀತಾರೆ. ಮುರುಡೇಶ್ವರದ ಈ ಶಿವನ ವಿಗ್ರಹ ದೇಶದ 2ನೇ ಅತಿ ದೊಡ್ಡ ಶಿವನ ವಿಗ್ರಹವಾಗಿದೆ. ಮೀನುಗಾರಿಕೆಗೆ ಹಾಗೂ ಅಂತಾರಾಷ್ಟ್ರೀಯ ಗೂಡ್ಸ್ ವಹಿವಾಟಿಗಾಗಿ ಇಲ್ಲಿ ಭಟ್ಕಳ ಪೋರ್ಟ್, ಹೊನ್ನಾವರ ಪೋರ್ಟ್ ಹಾಗೂ ಕಾರವಾರ ಪೋರ್ಟ್ಗಳು ಇವೆ. ಇನ್ನು ಈ ಜಿಲ್ಲೆಯಲ್ಲಿ ಕಾಳಿ, ಅಘನಾಶಿನಿ ಹಾಗೂ ಶರಾವತಿ ನದಿಗಳು ಹರಿಯುತ್ತವೆ. ಶಿರಸಿಯ ಮಾರಿಕಾಂಬಾ ದೇವಸ್ಥಾನ ಹಾಗೂ ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನ ಇಲ್ಲಿನ ಪ್ರಮುಖ ಧಾರ್ಮಿಕ ಕೇಂದ್ರಗಳು. ನೇತ್ರಾಣಿ ದ್ವೀಪ, ಯಾಣ, ಅಣಸಿ ನ್ಯಾಷನಲ್ ಪಾರ್ಕ್, ಮುರುಡೇಶ್ವರ ಬೀಚ್, ಓಂ ಬೀಚ್ ಹಾಗೂ ಅಂಕೋಲಾ ಬೀಚ್ಗಳು ಇಲ್ಲಿನ ಪ್ರಮುಖ ಟೂರಿಸ್ಟ್ ಪ್ಲೇಸ್ಗಳು. ಇವಾಗ ನೀವು ಹೇಳಿ, ದೇಶದ ಮೊಟ್ಟ ಮೊದಲ ಅಂಡರ್ ವಾಟರ್ ಚಿತ್ರೀಕರಣಗೊಂಡ ಸಿನಿಮಾ ಯಾವುದು? ಕಮೆಂಟ್ ನಲ್ಲಿ ತಿಳಿಸಿ. ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.